ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಬೇಸಿಕ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು ನಿಮಗೆ ಅದರಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 1ನಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಇರುತ್ತೆ. ಯೂನಿಟ್ 2ನಲ್ಲಿ 2 ಟಾಪಿಕ್ ಇದೆ. ಒಂದು ಅಯಾನಿಕ್ ಈಕ್ವಿಲಿಬ್ರಿಯಮ್ ಇದೆ, ಇನ್ನೊಂದು ಕೆಮಿಕಲ್ ಎನರ್ಜೆಟಿಕ್ಸ್ ಅಂತಿದೆ. 3ನೇದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲಾಂಗ್ ವಿತ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇದೆ. 4ನೇ ಯೂನಿಟಲ್ಲಿ ನಿಮಗೆ ಕ್ರೊಮಟೋಗ್ರಫಿ ಮತ್ತು ಸ್ಟೀರಿಯೋ ಕೆಮಿಸ್ಟ್ರಿ ಇದೆ. ಸೊ ಇವತ್ತು ನಾನು ಯೂನಿಟ್ 2ನಲ್ಲಿ ನಿಮಗೆ ಒಂದು ಟಾಪಿಕ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅಯಾನಿಕ್ ಈಕ್ವಿಲಿಬ್ರಿಯಮ್. ಅದರದ್ದು ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಿಲೆಬಸ್ ಪ್ರಕಾರ ಏನಿದೆ ಅಂತ. ಸಿಲೆಬಸ್ ಪ್ರಕಾರ ನಿಮಗೆ ಎಲೆಕ್ಟ್ರೋಲೈಟ್ ಅಂದ್ರೇನು, ಸ್ಟ್ರಾಂಗು, ಮಾಡ್ರೇಟು, ವೀಕ್ ಎಲೆಕ್ಟ್ರೋಲೈಟ್ ಅಂದ್ರೇನು, ಡಿಗ್ರಿ ಆಫ್ ಅಯನೈಸೇಷನ್ ಅಂದ್ರೇನು, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಡಿಗ್ರಿ ಆಫ್ ಅಯನೈಸೇಷನ್ ಕಾನ್ಸ್ಟೆಂಟ್ ಅಂದ್ರೇನು, ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂದ್ರೇನು, ಅಯನೈಸೇಷನ್ ಆಫ್ ವೀಕ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಹೇಗಾಗುತ್ತೆ, pH ಸ್ಕೇಲು, ಕಾಮನ್ ಅಯನ್ ಎಫೆಕ್ಟ್, ಇದ್ರ ಮೇಲೆ ನಿಮಗೆ ಕ್ವಶನ್ಸು ಕೇಳ್ತಾರೆ. ಕ್ವಶನ್ಸ್ ಹೇಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಐದರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ 2 ಮಾರ್ಕ್ಸ್ ಕ್ವಶನ್ ಆರ್ 5 ಮಾರ್ಕ್ಸ್ ಕ್ವಶನ್. ಒಂದೇ 5 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಇಲ್ಲಾಂದರೆ 3+2 ಮಾಡಿರ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಅಂತಂದರೆ ಒಟ್ಟು 5 ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 1ನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಫ್ರಮ್ ಆಲ್ ದಿ ಚಾಪ್ಟರ್. ಕ್ವಶನ್ ನಂಬರ್ 2ನಲ್ಲಿ ನಿಮಗೆ ಯೂನಿಟ್ 1 ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 3ನಲ್ಲಿ ನಿಮಗೆ ಯೂನಿಟ್ 2ದು ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 4ಅಲ್ಲಿ ನಿಮಗೆ ಯೂನಿಟ್ 3 ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 5ಅಲ್ಲಿ ನಿಮಗೆ ಯೂನಿಟ್ 4 ಕ್ವಶನ್ಸ್ ಇರುತ್ತೆ. ಸೊ ಎಲ್ಲ ಯೂನಿಟ್ಗೂ ಈಕ್ವಲ್ ವೇಟೇಜ್ನ ಕೊಟ್ಟಿದ್ದಾರೆ. ಎಲ್ಲನೂ ನೀವು ಓದಬೇಕಾಗತ್ತೆ, ಯಾವುದನ್ನು ಬಿಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನು ಓದ್ಕೊಳ್ತಾ ಹೋಗಬೇಕಾಗತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದನ್ನು ನಾನು ಏನು ಹೇಳಿದ್ನಲ್ಲ, ಒಂದೇ ಆನ್ಸರು ಬೇರೆ ಬೇರೆ ಥರ ಕೇಳ್ಬೋದು ಕ್ವಶನ್ಸ್ನ. ಅಂದರೆ ಡಿಫೈನ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಗಿವಿಂಗ್ 1 ಎಕ್ಸಾಂಪಲ್ ಈಚ್ ಅಂತ ಕೇಳ್ಬೋದು. ಅಥವಾ ಡಿಫೈನ್ ಎ ವೀಕ್ ಎಲೆಕ್ಟ್ರೋಲೈಟ್, ಡಿಫೈನ್ ಎ ಮಾಡ್ರೇಟ್ ಎಲೆಕ್ಟ್ರೋಲೈಟ್ ವಿತ್ 1 ಎಕ್ಸಾಂಪಲ್. ಅಥವಾ ವಾಟ್ ಆರ್ ಮಾಡ್ರೇಟ್ ಎಲೆಕ್ಟ್ರೋಲೈಟ್ ಗಿವನ್ ಎಕ್ಸಾಂಪಲ್, ಈ ಥರ ಕೇಳ್ಬೋದು. ಅಥವಾ ಎಲ್ಲ ಸೇರಿಸಿ ಒಂದೇ ಕ್ವಶನ್ನು 5 ಮಾರ್ಕ್ಸ್ಗೆ ಕೇಳ್ಬೋದು. ಡಿಫೈನ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ವೀಕ್ ಎಲೆಕ್ಟ್ರೋಲೈಟ್ ಆ್ಯಂಡ್ ಎ ಮಾಡ್ರೇಟ್ ಎಲೆಕ್ಟ್ರೋಲೈಟ್ ಗಿವಿಂಗ್ 1 ಎಕ್ಸಾಂಪಲ್ ಈಚ್ ಅಂತಲೂ ಕೇಳ್ಬೋದು. ಸೊ ಇದನ್ನು 2 ಮಾರ್ಕ್ಸ್ ಕ್ವಶನ್ ಬೇಕಾದ್ರೂ ಕೇಳ್ಬೋದು, ಅಥವಾ 5 ಮಾರ್ಕ್ಸ್ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಸೊ ಒಂದೇ ಆನ್ಸರ್ ಇರೋದಕ್ಕೋಸ್ಕರ ನಾನು ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಲೆಕ್ಟ್ರೋಲೈಟ್ಸ್ ಅಂತಂದರೆ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಮೂವ್, ಡಿಸೋಸಿಯೇಟ್ ಆಗ್ತಾ ಇರ್ತವೆ, ಅಂಥದಕ್ಕೆ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದರೆ ದೇ ಡಿಸೋಸಿಯೇಟ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಇನ್ ವಾಟರ್, ದ ಮೋಸ್ಟ್ ಆಫ್ ದಿ ಡಿಸಾಲ್ವ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ಇನ್ ಅಯಾನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಡಿಸೋಸಿಯೇಷನ್ ಹೇಗಾಗುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು ಎಲೆಕ್ಟ್ರೋಲೈಟು, ನಾನ್ ಎಲೆಕ್ಟ್ರೋಲೈಟ್ ಅಂತ, ಯಾವುದು ಡಿಸೋಸಿಯೇಟ್ ಆಗುತ್ತಲ್ಲ ಅದನ್ನು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ, ಯಾವುದು ಡಿಸೋಸಿಯೇಟ್ ಆಗಲ್ವಲ್ಲ ಅದನ್ನು ನಾನ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಎಗೇನ್ ಎಲೆಕ್ಟ್ರೋಲೈಟ್ನ ನಾವು 3 ಥರ ಕ್ಲಾಸಿಫೈ ಮಾಡಿದ್ದೀವಿ: ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಮಾಡ್ರೇಟ್ ಎಲೆಕ್ಟ್ರೋಲೈಟ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ ಅಂತ. ಆ ಡಿಸೋಸಿಯೇಷನ್ ಯಾವ ಥರ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಆ ಡಿಸೋಸಿಯೇಷನ್ 100% ಕಂಪ್ಲೀಟ್ಲಿ ಆಗ್ತಾ ಇದ್ದರೆ ಅವಾಗ ಅದನ್ನು ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಇನ್ ಬಿಟ್ವೀನ್ ಮಾಡ್ರೇಟ್ ಎಕ್ಸ್ಟೆಂಟಲ್ಲಿ ಆಗ್ತಿದೆ, ನಾಟ್ ಕಂಪ್ಲೀಟ್ಲಿ 100% ಆಗ್ತಾ ಇಲ್ಲ, ಅಥವಾ ಆಗ್ತಾನೇ ಇಲ್ಲ ಅಂತಲ್ಲ, ಇನ್ ಬಿಟ್ವೀನ್ ಇರುತ್ತಲ್ಲ, ಅಂಥದಕ್ಕೆ ಮಾಡ್ರೇಟ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೀವಿ. ತುಂಬ ಪಾರ್ಷಲಿ ಅಯನೈಸ್ ಆಗುತ್ತೆ ಇನ್ ವಾಟ್ರಲ್ಲಿ, ಅಂಥದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ವೀಕ್ ಎಲೆಕ್ಟ್ರೋಲೈಟ್. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಪಾರ್ಟ್ಲಿ ಎಲೆಕ್ಟ್ರಲೈಸ್ ಆಗುತ್ತೆ, ಅನ್ಡಿಸೋಸಿಯೇಟ್ ಫಾರ್ಮಲ್ಲೇ ಜಾಸ್ತಿ ಇರ್ತವೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಎಲ್ಲ ಸ್ಟ್ರಾಂಗ್ ಆ್ಯಸಿಡ್ಸ್, ಎಲ್ಲ ಸ್ಟ್ರಾಂಗ್ ಬೇಸಸ್. ಸಾಲ್ಟ್ ನೀವು ಎಕ್ಸಾಂಪಲ್ ಕೊಡ್ಬೋದು, KCl, NaCl, ಸಲ್ಫ್ಯೂರಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡು, ಇದೆಲ್ಲನೂ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಬರುತ್ತೆ. ಮಾಡ್ರೇಟ್ ಎಲೆಕ್ಟ್ರೋಲೈಟ್ಗೆ ಬಂದರೆ ಟ್ರೈಕ್ಲೋರೋ ಅಸ್ಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಅದಕ್ಕೆ ಮಾಡ್ರೇಟ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ವೀಕ್ ಎಲೆಕ್ಟ್ರೋಲೈಟ್ ಅಂತಂದರೆ ಎಲ್ಲ ವೀಕ್ ಆ್ಯಸಿಡ್ಸು, ಎಲ್ಲ ವೀಕ್ ಬೇಸಸ್ಸು, ಅದನ್ನು ನಾವು ಕನ್ಸಿಡರ್ ಮಾಡ್ಕೋಬೋದು. ವೀಕ್ ಆ್ಯಸಿಡ್ಸ್ ಅಂದರೆ ಆಸ್ಟಿಕ್ ಆ್ಯಸಿಡು, ಫಾರ್ಮಿಕ್ ಆ್ಯಸಿಡು, ಬೆನ್ಸೋಯಿಕ್ ಆ್ಯಸಿಡು, ಇವೆಲ್ಲ ಬರ್ತವೆ. ಆ ಥರ ವೀಕ್ ಬೇಸಸ್ ಅಂದರೆ ಅಮೋನಿಯಂ ಹೈಡ್ರಾಕ್ಸೈಡು, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡು, ಜಿಂಕ್ ಹೈಡ್ರಾಕ್ಸೈಡ್, ಇವೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಬರೀ ವಾಟ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಗಿವನ್ ಎಕ್ಸಾಂಪಲ್ ಅಂದರೆ ಬರೀ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಬರ್ತಾರೆ. ವೀಕ್ ಎಲೆಕ್ಟ್ರೋಲೈಟ್ ಕೇಳಿದ್ರೆ ವೀಕ್ ಎಲೆಕ್ಟ್ರೋಲೈಟ್ ಬರ್ತಾರೆ. ಮಾಡ್ರೇಟ್ ಎಲೆಕ್ಟ್ರೋಲೈಟ್ ಅಥವಾ 3 ಸೇರಿಸಿ ಕೇಳಿದ್ರೆ 3 ನೀವು ಅಲ್ಲಿ ಬರೀತೀರಾ. ಇಫ್ ದೇ ಆಸ್ಕ್ ಫಾರ್ ಆಲ್ ದಿ 3, ದೇ ಗೋಯಿಂಗ್ ಟು ಆಸ್ಕ್ ಫಾರ್ 5 ಮಾರ್ಕ್ಸ್. ಅದೇ ಥರ ವಾಟ್ ಈಸ್
ಡಿಗ್ರಿ ಆಫ್ ಅಯನೈಸೇಷನ್ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ ವೀಕ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಪಾರ್ಷಿಯಲಿ ಡಿಸೋಸಿಯೇಟ್ ಆಗುತ್ತೆ. ಹೌ ಮಚ್ ದೇ ಗೋಯಿಂಗ್ ಟು ವಾಟ್ ಫ್ರಾಕ್ಷನ್ ಆಫ್ ದೋಸ್ ಮಾಲಿಕ್ಯೂಲ್ ದೇ ಗೋಯಿಂಗ್ ಟು ಅಯನೈಸ್ಡ್, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಅಯನೈಸೇಷನ್ ಅಂತ ಹೇಳ್ತೀವಿ. ದ ಫ್ರಾಕ್ಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಮಾಲಿಕ್ಯೂಲ್ ದಟ್ ಹ್ಯಾವ್ ಅಯನೈಸ್ಡ್ ಇನ್ ಸೊಲ್ಯೂಷನ್, ಕಂಪ್ಲೀಟ್ಲಿ 100% ಡಿಸೋಸಿಯೇಟ್ ಆಗಲ್ಲ, 100% ಅಯನೈಸೇಷನ್, ಎಷ್ಟು ಪರ್ಸೆಂಟು ಡಿಸೋಸಿಯೇಟ್ ಆಗ್ತದೆ, ವಾಟ್ ಫ್ರಾಕ್ಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಆಫ್ ದಿ ಎಂಟೈರ್ ಮಾಲಿಕ್ಯೂಲ್ they are ionized, they are getting dissociated in a solution, ಅದನ್ನು ನಾವು ಹೇಳ್ತೀವಲ್ಲ, ಅದಕ್ಕೆ ಡಿಗ್ರಿ ಆಫ್ ಅಯನೈಸೇಷನ್ ಅಂತ ಹೇಳ್ತೀವಿ. ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟಾ ವೀಕ್ ಎಲೆಕ್ಟ್ರೋಲೈಟಾ ಅದು ನನಗೆ ಹೇಳುತ್ತೆ. ಡಿಗ್ರಿ ಆಫ್ ಅಯನೈಸೇಷನ್ ನನಗೆ ಏನು ಹೇಳುತ್ತೆ ಅಂದರೆ ಅದು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ. ಸ್ಟ್ರಾಂಗ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾದರೂ 100% ಇತ್ತು ಅಂತ ಇಟ್ಕೊಳ್ಳೋಣ, ಅಥವಾ ಅದಕ್ಕೆ 1 ಅಂತ ಹೇಳುತ್ತೆ ಇಟ್ಕೊಳ್ಳೋಣ, ಆವಾಗ ಏನಾಗುತ್ತೆ, ನಾನು ಕೊಟ್ಟಿರೋಂಥ ಎಲೆಕ್ಟ್ರೋಲೈಟು ಸ್ಟ್ರಾಂಗ್ ಅಂತ ಹೇಳ್ತೀನಿ. ಒಂದಕ್ಕಿಂತ ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು ಅಂತಂದರೆ ಆವಾಗ ಅದಕ್ಕೆ ನಾನು ವೀಕ್ ಎಲೆಕ್ಟ್ರೋಲೈಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಮ್ಯಾಥಮೆಟಿಕಲಿ ನಾನು ಡಿಗ್ರಿ ಆಫ್ ಡಿಸೋಸಿಯೇಷನ್ನ ರೆಪ್ರೆಸೆಂಟ್ ಮಾಡೋದಾದರೆ ನಾನು ಹೇಳಿದೆ ಫ್ರಾಕ್ಷನ್ ಆಫ್ ಎನ್ ಮಾಲಿಕ್ಯೂಲ್ ದಟ್ ಹ್ಯಾಸ್ ಬೀನ್ ಅಯನೈಸ್ಡ್ ಇನ್ ಅ ಸೊಲ್ಯೂಷನ್, ಅಂದರೆ ಎಂಟೈರ್ ಮಾಲಿಕ್ಯೂಲ್ ಏನಿದೆಯಲ್ಲ ಅದರದ್ದು ಸ್ಟಾರ್ಟಿಂಗ್ ಮೆಟೀರಿಯಲ್ ಇರುತ್ತಲ್ಲ, ದ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇನ್ ದಿ ಬಿಗಿನಿಂಗ್ ಅದು ಕೆಳಗಡೆ ಹಾಕ್ಕೊಂಡು, ದ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ದಟ್ ಹ್ಯಾಸ್ ಬೀನ್ ಡಿಸೋಸಿಯೇಟೆಡ್ ದಟ್ ಹ್ಯಾಸ್ ಬೀನ್ ಅಯನೈಸ್ಡ್ ಇನ್ ದಿ ಬಿಗಿನಿಂಗ್, ಅದೇನಿದೆಯಲ್ಲ ಅವೆರಡರದ್ದು ರೇಷಿಯೋ ಏನಿದೆಯಲ್ಲ ಆ ರೇಷಿಯೋಗೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರೀತಾರೆ. ಇಲ್ಲ ಅಂದರೆ ಡಿಗ್ರಿ ಆಫ್ ಅಯನೈಸೇಷನ್. ಅಯನೈಸೇಷನ್ ಮತ್ತು ಡಿಸೋಸಿಯೇಷನ್ ಎರಡೂ ಒಂದೇ ಟರ್ಮು, ಬೇರೆ ಬೇರೆ ಥರ ಅದನ್ನು ಯೂಸ್ ಮಾಡ್ತಾರೆ. ಡಿಸೋಸಿಯೇಟೆಡ್ ಅಂದರೂ ಅದೇ ಅರ್ಥನೇ, ಅಯನೈಸೇಷನ್ ಅಂದರೂ ಅದೇ ಅರ್ಥ. ಹಾಗಾಗಿ ಡಿಗ್ರಿ ಆಫ್ ಅಯನೈಸೇಷನ್ ಅಂತ ಕೇಳ್ಬೋದು, ಅಥವಾ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕೇಳ್ಬೋದು. ಅದನ್ನು ಆಲ್ಫಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ ಇಸ್ ಅ ರೇಷಿಯೋ ಆಫ್ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ದಟ್ ಹ್ಯಾಸ್ ಬಿನ್ ಡಿಸೋಸಿಯೇಟ್ ಇನ್ ದಿ ಬಿಗಿನಿಂಗ್ ಡಿವೈಡೆಡ್ ಬೈ ದಿ ಹೋಲ್ ನಂಬರ್ ಆಫ್ ದಿ ರಿಯಾಕ್ಟೆಂಟ್ ದಟ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್ ಇನ್ ದಿ ಬಿಗಿನಿಂಗ್ ಇನ್ ದಿ ಸ್ಟಾರ್ಟ್. ಆ ರೇಷಿಯೋಗೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಅಯನೈಸೇಷನ್ ಅಂತ ಹೇಳ್ತೀವಿ. ಅದೇ ಥರ ಇದನ್ನು ಅಗೇನ್ ಇಲ್ಲಿ ನಾನು ಹೇಳ್ದಂಗೆ 2 ಮಾರ್ಕ್ಸ್ ಕ್ವಶನ್ನು ಕೇಳ್ಬೋದು ಅಥವಾ 5 ಮಾರ್ಕ್ಸ್ ಕ್ವಶನ್ನು ಕೇಳ್ಬೋದು. ಲಿಸ್ಟ್ ದ 4 ಫ್ಯಾಕ್ಟರ್ ದಟ್ ಅಫೆಕ್ಟ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್. ಲಿಸ್ಟ್ ಅಂತ ಕೇಳ್ತಾರೆ, ಎಕ್ಸ್ಪ್ಲೈನ್ ಕೇಳೋದಿಲ್ಲ, ಬರೀ ವಾಟ್ ಆರ್ ದಿ ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಅಫೆಕ್ಟ್. ಏನಾದರೂ 2 ಮಾರ್ಕ್ಸ್ ಕೇಳಿದ್ರೆ ಜಸ್ಟ್ ನೀವು ಏನೇನು ಇದೆಯಲ್ಲ ಫ್ಯಾಕ್ಟರ್ಸ್ ಅದು ಹೇಳ್ಬೇಕು. ನೇಚರ್ ಆಫ್ ಎನ್ ಎಲೆಕ್ಟ್ರೋಲೈಟ್, ಸಾಲ್ವೆಂಟ್, ಅದೇ ಥರ ಕಾನ್ಸಂಟ್ರೇಷನ್, ಟೆಂಪ್ರೇಚರ್, ದಿಸ್ ಆರ್ ದಿ 4 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಕಂಪ್ಲೀಟ್ಲಿ ಆಗ್ತಾ ಇಲ್ಲ, ಪಾರ್ಷಿಯಲಿ ಆಗ್ತಾ ಇದೆ. ವಾಟ್ ಪ್ರಪೋರ್ಷನ್ ಇಟ್ ಹ್ಯಾಸ್ ಬಿನ್ ಡಿಸೋಸಿಯೇಟೆಡ್, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಯಾವ ಥರ ಎಲೆಕ್ಟ್ರೋಲೈಟ್ ಇದೆ, ಸಾಲ್ವೆಂಟ್ ಯಾವುದು ಯೂಸ್ ಮಾಡ್ತಾ ಇದ್ದೀವಿ, ಅದರದ್ದು ಕಾನ್ಸಂಟ್ರೇಷನ್ ಏನಿದೆ, ಟೆಂಪ್ರೇಚರ್ ಏನಿದೆ, ಅದನ್ನು ಡಿಪೆಂಡ್ ಆಗುತ್ತೆ. ಲಿಸ್ಟ್ ದ 4 ಫ್ಯಾಕ್ಟರ್ಸ್ ಅಂತಂದರೆ, ಅಥವಾ ನೇಮ್ ದಿ 4 ಫ್ಯಾಕ್ಟರ್ಸ್ ಅಂತಂದರೆ ಜಸ್ಟ್ ಫ್ಯಾಕ್ಟರ್ಸ್ ಹೇಳ್ಬಿಟ್ರೆ 2 ಮಾರ್ಕ್ಸ್ಗೆ ಸಾಕಾಗುತ್ತೆ. ಎಕ್ಸ್ಪ್ಲೈನ್ ಅಂತ ಕೊಟ್ಟಾಗ, ಅಥವಾ ಅದನ್ನು 5 ಮಾರ್ಕ್ಗೂ ಲಾಸ್ಟ್ ಇಯರಲ್ಲಿ ಕೇಳಿದ್ದಾರೆ. ಸೊ 5 ಮಾರ್ಕ್ ಕೇಳಿದಾಗ ನೀವು 4 ಪಾಯಿಂಟ್ ಬರೆದು ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೇಚರ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಅಂದರೆ ದ ಇನ್ಹೆರಿಟೆಡ್ ಸ್ಟ್ರೆಂತ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಡಿಟರ್ಮೈನ್ಸ್ ಇಟ್ಸ್ ಡಿಗ್ರಿ ಆಫ್ ಅಯನೈಸೇಷನ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಯನೈಸ್ ರೆಡಿಲಿ ವೈಲ್ ದ ವೀಕ್ ಎಲೆಕ್ಟ್ರೋಲೈಟ್ಸ್ ಹ್ಯಾವ್ ಎ ಲೋಯರ್ ಟೆಂಡೆನ್ಸಿ ಟು ಅಯನೈಸ್. ಸೊ ನಾನು ತೊಗೊಂಡಿರುವಂಥ ಎಲೆಕ್ಟ್ರೋಲೈಟ್ ಯಾವುದಿದೆ ಅನ್ನೋದ್ರ ಮೇಲೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಡಿಪೆಂಡ್ ಆಗುತ್ತೆ, ಅಥವಾ ಡಿಗ್ರಿ ಆಫ್ ಅಯನೈಸೇಷನ್ ಡಿಪೆಂಡ್ ಆಗುತ್ತೆ. ಸ್ಟ್ರಾಂಗ್ ಇತ್ತು ಅಂತಂದರೆ 100% ಡಿಸೋಸಿಯೇಟ್ ಆಗುತ್ತೆ, ವೀಕ್ ಇತ್ತು ಅಂತಂದರೆ ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ. ಸೊ ನೇಚರ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್ ಸಾಲ್ವೆಂಟ್ ನೇಚರ್. ಅಗೇನ್ ಸಾಲ್ವೆಂಟಲ್ಲಿ ನಾವು 2 ಥರ ಸಾಲ್ವೆಂಟ್ನ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಪೋಲಾರ್ ಸಾಲ್ವೆಂಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ಸೊ ಪೋಲಾರ್ ಸಾಲ್ವೆಂಟ್ ಏನಾದರೂ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ಅದು ಡಿಸೋಸಿಯೇಟ್ ಆಗೋದು ಈಸಿ ಆಗುತ್ತೆ. ಪೊಲಾರಿಟಿ ಆಫ್ ದಿ ಸಾಲ್ವೆಂಟ್ ಅಫೆಕ್ಟ್ಸ್ ಇಟ್ಸ್ ಎಬಿಲಿಟಿ ಟು ಸಾಲ್ವೇಟ್ ದಿ ಅಯಾನ್ಸ್. ಸೊ ನಮಗೆ ಕೊಟ್ಟಿರುವಂಥ ಅಯಾನ್ಸ್ ಏನಾಗುತ್ತೆ, ಪಾರ್ಷಿಯಲಿ ಡಿಸೋಸಿಯೇಟ್ ಆಗಿರ್ತವೆ. ವೀಕ್ ಎಲೆಕ್ಟ್ರೋಲೈಟ್ ಆಯಿತು ಅಂತಂದರೆ ಆವಾಗ ಅದು ಎಷ್ಟು ಸಾಲ್ವೇಟ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ NaCl ಇದೆ ಅಂತ ಇಟ್ಕೊಳ್ಳೋಣ, ಅದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಯಿತು. ಯಾವುದೋ ಒಂದು ವೀಕ್ ಎಲೆಕ್ಟ್ರೋಲೈಟ್ ತೊಗೊಂಡಿದ್ದೀನಿ, ಅಸ್ಟಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. CH3COO -H+ ಆಯಿತು. H+ ಏನಾಗುತ್ತೆ, ಅದನ್ನು ವಾಟರ್ ಒಳಗಡೆ ಹಾಕಿದ್ರೆ, ವಾಟರ್ ಇಸ್ ಎ ಪೋಲಾರ್ ಸಾಲ್ವೆಂಟ್, ವಾಟರ್ ಒಳಗಡೆ ಹಾಕಿದ್ರೆ H+ ಸುತ್ತ ಏನಾಗುತ್ತೆ, OH- ಆಫ್ ದಿ ವಾಟರ್ ವಿಲ್ ಗೋ ಇನ್ ಟು ಸರೌಂಡ್. ಅದೇ ಥರ CH3COO- ಸುತ್ತ H+ ಹೋಗಿ ಅಟ್ಯಾಕ್ ಆಗುತ್ತೆ, ಅಂದರೆ ಅಪೋಸಿಟ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸರೌಂಡ್ ಆಗುತ್ತೆ. ಈಗ CH3COOH ಇದೆ, ಅದು ಡಿಸೋಸಿಯೇಟ್ ಆಗಿ ಏನಾಗುತ್ತೆ, CH3COO- H+ ಆಗುತ್ತೆ. H+ ಎಲ್ಲ ಯಾವುದ್ರ ಸುತ್ತ ಸರೌಂಡ್ ಆಗುತ್ತೆ, ಇಫ್ ಯು ಪುಟ್ ಇನ್ ಎ ವಾಟರಲ್ಲಿ ಏನಾಗುತ್ತೆ, ಮತ್ತೆ ಅದು ಡಿಸೋಸಿಯೇಟ್ ಆಗುತ್ತೆ, H+ ಮತ್ತು OH- ಆಗುತ್ತೆ. OH- ಎಲ್ಲ ಏನು ಮಾಡುತ್ತೆ, H+ ಸುತ್ತ ಸುತ್ತಕೊಳ್ಳುತ್ತೆ. ಅದೇ ಥರ H+ ಎಲ್ಲ ಏನು ಮಾಡುತ್ತೆ ಅಂದರೆ CH3COO- ಸುತ್ತ ಸುತ್ತಕೊಳ್ಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಸಾಲ್ವೇಟ್, ಎಬಿಲಿಟಿ ಟು ಸಾಲ್ವೇಟ್ ದಿ ಅಯಾನ್ಸ್ ಅಂತ ಹೇಳ್ತೀವಿ.
ವಾಟರ್ ವಿತ್ ಇಟ್ಸ್ ಹೈ ಪೊಲಾರಿಟಿ ಇಟ್ಸ್ ಎ ಗುಡ್ ಸಾಲ್ವೆಂಟ್ ಫಾರ್ ಎಲೆಕ್ಟ್ರೋಲೈಟ್. ಪೋಲಾರ್ ಸಾಲ್ವೆಂಟ್ ಇತ್ತು ಅಂತಂದರೆ ಸಾಲ್ವೇಟ್ ಆಗೋದು ಈಸಿ ಆಗುತ್ತೆ, ಹಾಗಾಗಿ ಏನಾಗುತ್ತೆ ಅಯನೈಸೇಷನ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಥರ್ಡ್ ಪ್ಯಾರಾಮೀಟರ್ ಯಾವುದು ಅಂದರೆ ಕಾನ್ಸಂಟ್ರೇಷನ್. ಆ್ಯಸ್ ದ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಡಿಕ್ರೀಸಸ್, ಅಂದರೆ ನೀವು ಡೈಲ್ಯೂಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಂಡು, ಯಾವುದೋ ಒಂದು ಎಲೆಕ್ಟ್ರೋಲೈಟ್ ಇದೆ, ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅದಕ್ಕೆ ನೀರು ಹಾಕ್ತೀವಿ ಅಂತಂದರೆ ಆವಾಗ ಡಿಗ್ರಿ ಆಫ್ ಅಯನೈಸೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ್ಯಸ್ ದ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಡಿಕ್ರೀಸ್, ಕಾನ್ಸಂಟ್ರೇಷನ್ ನಿಮ್ದು ಎಲೆಕ್ಟ್ರೋಲೈಟ್ ಏನಾಯಿತು, ಫಾರ್ ಎಕ್ಸಾಂಪಲ್ ಇವೇನು ಮಾಡಿದ್ದೀರಾ 1 ಗ್ರಾಮ್ ತೊಗೊಂಡು 100 ml ಡಿಸಾಲ್ವ್ ಮಾಡಿದ್ದೀರಾ ಅಂತ ಇಟ್ಕೊಂಡು, ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ 1% ಸೊಲ್ಯೂಷನ್, ಅದಕ್ಕೆ ಮತ್ತೆ ಏನು ಮಾಡ್ತಾ ಇದ್ದೀನಿ, ಇನ್ನೊಂದು 100 ml ನೀರು ಹಾಕ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಡೈಲ್ಯೂಷನ್ ಮಾಡ್ತಾ ಇದ್ದೀನಿ. ಏನಾಗ್ತಿದೆ ನಿಮ್ಮದು ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಅಂದರೆ ಕಡಿಮೆ ಎಲೆಕ್ಟ್ರೋಲೈಟ್ನ ಜಾಸ್ತಿ ನೀರಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದಾರೆ, ಹಾಗಾಗಿ ಏನಾಗ್ತಿದೆ, ಡೈಲ್ಯೂಟ್ ಆಗ್ತಾ ಇದೆ. ಡೈಲ್ಯೂಟ್ ಆಯಿತು ಅಂದರೆ ಡಿಗ್ರಿ ಆಫ್ ಅಯನೈಸೇಷನು ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಬಿಕಾಸ್ ದೆರ್ ಆರ್ ಫೀವರ್ ಅಯಾನ್ಸ್ ಪ್ರೆಸೆಂಟ್ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್, ಮೇಕಿಂಗ್ ಇಟ್ ಮೋರ್ ಲೈಕ್ಲಿ ಫಾರ್ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಟು ಅಯನೈಸ್. ಅದಕ್ಕೋಸ್ಕರ ಸೊ ಕಾನ್ಸಂಟ್ರೇಷನ್ ಯಾವಾಗೂ ಏನಾಗಿರಬೇಕು, ಲೋಯರ್ ಕಾನ್ಸಂಟ್ರೇಷನ್. ಡೈಲ್ಯೂಟೆಡ್ ಸೊಲ್ಯೂಷನ್ ತೊಗೊಂಡ್ರೆ ಅಯನೈಸೇಷನ್ನು ಜಾಸ್ತಿ ಆಗುತ್ತೆ. ಅದೇ ಥರ 4ನೇ ಪ್ಯಾರಾಮೀಟರ್ ನೀವು ಕನ್ಸಿಡರ್ ಮಾಡೋದಾದರೆ ಹೈಯರ್ ಟೆಂಪರೇಚರ್ ಜನರಲಿ ಇನ್ಕ್ರೀಸಸ್ ದ ಡಿಗ್ರಿ ಆಫ್ ಅಯನೈಸೇಷನ್. ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ದೇ ಸ್ಟಾರ್ಟ್ ಬಂಬಾರ್ಡಿಂಗ್ ವಿತ್ ಈಚ್ ಅದರ್, ದೇ ಕೊಲೈಡಿಂಗ್ ವಿತ್ ಈಚ್ ಅದರ್. ಸೊ ಅಂದರೆ ಥ್ರೆಶೋಲ್ಡ್ ಎನರ್ಜಿ ಏನಿದೆಯಲ್ಲ ಅದು ರೀಚ್ ಆಗೋಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಆ ಬಾಂಡ್ನ ಬ್ರೇಕ್ ಮಾಡೋದಕ್ಕೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದಾಗ ಅದನ್ನು ಬಾಂಡ್ ಬ್ರೇಕ್ ಆಗೋಕ್ಕೆ ಈಸಿ ಆಗುತ್ತೆ, ಅಯನೈಸೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಪ್ರಮೋಟಿಂಗ್ ದಿ ಅಯನೈಸೇಷನ್. ಸೊ ಹಾಗಾಗಿ ಹೈಯರ್ ಟೆಂಪ್ರೇಚರ್ ಏನೇನಿರಬೇಕು, ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ತೊಗೋಬೇಕು, ಪೋಲಾರ್ ಸಾಲ್ವೆಂಟ್ ತೊಗೋಬೇಕು, ವೆರಿ ಡೈಲ್ಯೂಟ್ ಸೊಲ್ಯೂಷನ್ ತೊಗೋಬೇಕು, ಹೈ ಟೆಂಪ್ರೇಚರ್ ಇರಬೇಕು. ಆವಾಗ ನನಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್, ಡಿಗ್ರಿ ಆಫ್ ಅಯನೈಸೇಷನು ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಇದನ್ನು ನಿಮಗೆ 5 ಮಾರ್ಕ್ ಕೇಳಿದರೆ 5 ಪಾಯಿಂಟ್ನ ನೀವಿಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ಡಿಫೈನ್ ಅಸಿಡಿಟಿ ಕಾನ್ಸ್ಟೆಂಟ್ ಅಂತ ಕೇಳ್ತಾರೆ, KA ಅಂತ ಹೇಳ್ತಾರೆ. ಅಸಿಡಿಟಿ ಕಾನ್ಸ್ಟೆಂಟ್ ಈಸ್ ಡಿಫೈನ್ಡ್ ಆಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಆಫ್ ಅಯನೈಸೇಷನ್ ಆಸಿಡ್ಸ್ ಇನ್ moles per liter divided by the concentration of the unionized acid. ಫಾರ್ ಎಕ್ಸಾಂಪಲ್ ನಾನು ಆ್ಯಸಿಡ್ನ ತೊಗೊಂಡಿದ್ದೀನಿ, COOH ಪ್ಲಸ್ ವಾಟರಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದೀನಿ, RCOO ಮೈನಸ್ ಪ್ಲಸ್ HO3 ಪ್ಲಸ್ ಆಗ್ತಿದೆ. ಇದಕ್ಕೆ ನಾನು ಬೈ ಅಪ್ಲೈಯಿಂಗ್ ದಿ ಲಾ ಆಫ್ ಮಾಸ್ ಆ್ಯಕ್ಷನ್ ನಾನೇನು ಮಾಡ್ತೀನಿ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಹೇಳ್ತೀನಿ, K ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀನಿ, RCOO ಮೈನಸ್ HO3 ಪ್ಲಸ್ ಹಾಕೊಳ್ತಾ ಇದ್ದೀನಿ, ಡಿವೈಡೆಡ್ ಬೈ RCOOH ಇಂಟು R ವಾಟರ್ ಇದೆ. ದ ಅಯನೈಸೇಷನ್ ಕಾನ್ಸ್ಟೆಂಟ್ ಆಫ್ ಎನ್ ಆ್ಯಸಿಡ್ ಆರ್ ಅಸಿಡಿಟಿ ಕಾನ್ಸ್ಟೆಂಟ್ ಅವಾಗ ಏನು ಹೇಳ್ತೀನಿ ಅಂದರೆ, ಸಿನ್ಸ್ ವಿ ಹ್ಯಾವ್ ಟೇಕನ್ ವಾಟರ್ ಏನಿದೆಯಲ್ಲ ಅದನ್ನು ನಾನು ಈ ಕಡೆಗೆ ತೊಗೊಳ್ತೀನಿ, KA ಅಂತ ಹೇಳ್ತೀನಿ, K ಈಕ್ವಿಲಿಬ್ರಿಯಮ್ ಇಂಟು ವಾಟರ್ ತೊಗೊಳ್ತೀನಿ. ಅವಾಗ ಏನಾಯಿತು, ನನಗೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಏನಿತ್ತಲ್ಲ, ಆ್ಯಕ್ಟಿವ್ ಕಾನ್ಸಂಟ್ರೇಷನ್, ಆ್ಯಕ್ಟಿವ್ ಮೋಲ್ಸ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ಅಯನೈಸೇಷನ್ ಆಫ್ ಎನ್ ಆ್ಯಸಿಡ್. ಯಾವ ಆ್ಯಸಿಡ್ ತೊಗೊಂಡಿದ್ದೀವಿ, ಆ್ಯಸಿಡ್ ತೊಗೊಂಡಿದ್ದೀವಿ ಅಂದರೆ ಪ್ರಾಡಕ್ಟ್ ಆಫ್ ದಿ ಅಯನೈಸೇಷನ್ ಆಫ್ ಎನ್ ಆ್ಯಸಿಡ್ ಡಿವೈಡೆಡ್ ಬೈ ದಿ ಅನ್ಅಯನೈಸ್ಡ್ ಆ್ಯಸಿಡ್ ಏನಿರುತ್ತಲ್ಲ ಅದನ್ನು ತೊಗೊಳ್ತೀವಿ. ಆ ರೇಷಿಯೋಗೆ ನಾವೇನಂತ ಕರಿತೀವಿ, KA ಅಂತ ಕರಿತೀವಿ, ಅಸಿಡಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅದೇ ಥರ KB ಅಂತ ಹೇಳ್ತೀವಿ, ಬೆಸಿಸಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಬೇಸ್. ಬೆಸಿಸಿಟಿ ಕಾನ್ಸ್ಟೆಂಟ್ KB is defined as the concentration of the product of the ionization of base in molecules per liter divided by the concentration of the unionized base. ಅಲ್ಲಿ ಹೆಂಗೆ ಆ್ಯಸಿಡ್ ತೊಗೊಂಡ್ವಲ್ಲ ಅದೇ ಥರ ಇಲ್ಲಿ ಬೇಸ್ ತೊಗೊಳ್ತಾ ಇದ್ವಿ. ಬೇಸ್ ಅಂತಂದರೆ RNH2 ಅಮೈನ್ಸ್ನ ತೊಗೊಳ್ತಾ ಇದ್ದೀನಿ. ವೆನ್ ಯು ಡಿಸಾಲ್ವ್ ದಟ್ ಇನ್ ವಾಟರ್ ಯು ಆರ್ ಗೋಯಿಂಗ್ ಟು ಗೆಟ್ RNH3 ಪ್ಲಸ್ OH ಮೈನಸ್ ಆಯಿತು. ಮತ್ತು K ಈಕ್ವಿಲಿಬ್ರಿಯಮ್ I am going to calculate the equilibrium constant by applying the law of mass action. ಅವಾಗ ಏನಿರುತ್ತಲ್ಲ, ರಿಯಾಕ್ಟೆಂಟ್ಸ್ ಮೇಲ್ಗಡೆ ಬರುತ್ತೆ, ಆ್ಯಕ್ಟಿವ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ನ ತೊಗೊಳ್ತೀನಿ. ಸೊ ಅದಕ್ಕೇನು ವಾಟರ್ ಮತ್ತು K ಈಕ್ವಿಲಿಬ್ರಿಯಮ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಏನು ಬರುತ್ತಲ್ಲ ಅದಕ್ಕೆ ನಾನು ಏನಂತ ಕರಿತೀನಿ, KB ಅಂತ ಕರಿತೀನಿ. KB ಏನಿದೆಯಲ್ಲ, ಇಟ್ಸ್ ದಿ ಪ್ರಾಡಕ್ಟ್ ಆಫ್ ದಿ ಅಯನೈಸೇಷನ್ ಆಫ್ ದಿ ಬೇಸ್ ಡಿವೈಡೆಡ್ ಬೈ ದಿ ಅನ್ಅಯನೈಸ್ಡ್ ಬೇಸ್ ಇದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, KB ಅಂತ ಕರಿತೀವಿ. ಅದೇ ಥರ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಅಯನೈಸೇಷನ್ ಕಾನ್ಸ್ಟೆಂಟ್ KA ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಇಟ್ಸ್ ಡಿಗ್ರಿ ಆಫ್ ಅಯನೈಸೇಷನ್ ಅಂತ ಕೇಳ್ಬೋದು. ಡಿಗ್ರಿ ಆಫ್ ಅಯನೈಸೇಷನ್ ನಿಮಗೆ ಗೊತ್ತಿದೆ, ಡಿಗ್ರಿ ಆಫ್ ಅಯನೈಸೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರಿಯಾಕ್ಟೆಡ್ ಮಾಲಿಕ್ಯೂಲ್ಸ್ ಡಿಸೋಸಿಯೇಟ್ ಆರ್ ಅಯನೈಸ್ಡ್ ಇನ್ ದಿ ಬಿಗಿನಿಂಗ್ ಡಿವೈಡೆಡ್ ಬೈ ದಿ ಟೋಟಲ್ ನಂಬರ್ ಆಫ್ ದಿ ಮಾಲಿಕ್ಯೂಲ್ಸ್ ಬಿಫೋರ್ ಅಂಡರ್ಗೋಯಿಂಗ್ ಎ ಡಿಸೋಸಿಯೇಷನ್, ಅನ್ಅಯನೈಸ್ಡ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ಆ ರೇಷಿಯೋಗೆ ನಾವೇನಂತ ಕರಿತೀವಿ, ಆಲ್ಫಾ ಅಂತ ಕರಿತೀವಿ. KA ಏನಾಗುತ್ತೆ ಅಂದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ವೀಕ್ ಆ್ಯಸಿಡ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ 1.
ಎರಡೂ ಅಂದ್ರೇನು 100% ಡಿಸೋಸಿಯೇಟ್ ಆಗ್ತಿದೆ ಅಂದರೆ ಆ್ಯಸ್ ಇನ್ ದಿ ಕೇಸ್ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಅವಾಗ ಏನಾಗುತ್ತೆ, ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಡಿಸೋಸಿಯೇಟ್ ಆಗಿದ್ದು ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುವಂಥದ್ದು ಎಕ್ಸಾಕ್ಟ್ಲಿ ಸೇಮ್ ಆಗುತ್ತೆ. ಸೊ ಸೇಮ್ ನಂಬರ್ ಡಿವೈಡ್ ಬೈ ದಿ ಸೇಮ್ ನಂಬರ್ ಆದಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ 1 ಆಗುತ್ತೆ. ಸೊ ವೀಕ್ ಎಲೆಕ್ಟ್ರೋಲೈಟ್ ಆಯ್ತಂದರೆ ಡಿಸೋಸಿಯೇಟ್ ಆಗುವಂಥ ಅಯಾನ್ಸು ಕಡಿಮೆ ಇರುತ್ತೆ, ಅನ್ಅಯನೈಸ್ಡ್ ಮಾಲಿಕ್ಯೂಲ್ಸು ಜಾಸ್ತಿ ಇರುತ್ತೆ, ಹಾಗಾಗಿ ನಿಮಗೆ ಫ್ರ್ಯಾಕ್ಷನ್ ಬರುತ್ತೆ ವಿಚ್ ವಿಲ್ ಬಿ ಲೆಸ್ ದ್ಯಾನ್ 1 ಆಗುತ್ತೆ. ಅದು ರಿಲೇಷನ್ಶಿಪ್, ಅದನ್ನು 2 ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು, ಅಯನೈಸೇಷನ್ ಕಾನ್ಸ್ಟೆಂಟ್ ಅಂದರೆ ಏನು ಅಂತ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಏನು ಅಂತ ಬರೀಬೇಕು. ಅದು ಲೆಸ್ ದ್ಯಾನ್ 1 ಆಗುತ್ತೆ ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಅದೇ ಥರ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಅಯಾನಿಕ್ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಆಫ್ ವಾಟರ್ KW, ಎಕ್ಸ್ಪ್ಲೈನ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾರೆ. ಇದು 3 ಮಾರ್ಕ್ಸ್. ನಾನು ಮುಂಚೆನೇ ಹೇಳ್ದಂಗೆ 2 ಮಾರ್ಕ್ಸ್ ಕ್ವಶನ್ಸು ಬರ್ಬೋದು, 3 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಟೋಟ್ಲಿ 5 ಮಾರ್ಕ್ಸ್ ಕ್ವಶನ್ಸು ಬರ್ಬೋದು. The ionization constant of water is also known as the ionic product of water. Ionization constant of waterಗೆ ನಾವು ionic product of water ಅಂತಲೂ ಕರಿತೀವಿ. ಅದನ್ನು KW ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ KW ಅಂತಂದರೆ H ಪ್ಲಸ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಮಲ್ಟಿಪ್ಲೈ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ OH ಮೈನಸ್. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ KW ಅಂತ ಕರಿತೀವಿ. ದಿಸ್ ಕಾನ್ಸ್ಟೆಂಟ್ ರೆಪ್ರೆಸೆಂಟ್ ದಿ ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇನ್ ಪ್ಯೂರ್ ವಾಟರ್ ಅಟ್ ಎ ಗಿವನ್ ಟೆಂಪರೇಚರ್. It is a measure of self ionization of water. KW is equal to H plus into OH minus. KW is expressed as the ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಆ್ಯಂಡ್ OH ಮೈನಸ್ ಅಯಾನ್. ನೀವು ಇದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಆದರೂ ಹೇಳ್ಬೋದು, ಅಥವಾ ಇಟ್ಸ್ ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಆ್ಯಂಡ್ OH ಮೈನಸ್ ಅಯಾನ್ ಅಂತಲೇ ಹೇಳ್ಬೋದು. ಆ 25 ಡಿಗ್ರಿ ಏನಾಗುತ್ತೆ ಅಂದರೆ KW is equal to 1 × 10⁻⁻14 ಇರುತ್ತೆ. KW ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕೊಟ್ಟಿರೋಂಥ ಮಾಲಿಕ್ಯೂಲು ಅಸಿಡಿಟಿ ಬೆಸಿಸಿಟಿ ಏನಾಗುತ್ತೆ, ಅದರದ್ದು KA ವ್ಯಾಲ್ಯೂ KB ವ್ಯಾಲ್ಯೂ ಏನಾಗುತ್ತೆ ಇನ್ ಏಕ್ವಿಯಸ್ ಸೊಲ್ಯೂಷನ್, ಅದು ನನಗೆ ಗೊತ್ತಾಗೋದಕ್ಕೆ ಈಸಿ ಆಗುತ್ತೆ. ಪ್ಯೂರ್ ವಾಟರ್ ಇತ್ತು ಅಂತಂದರೆ H ಪ್ಲಸ್ಸು ಮತ್ತು OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಪ್ಯೂರ್ ವಾಟರ್ ಆಗಿತ್ತು ಅಂತಂದರೆ, ಇಲ್ಲ ಅಂತಂದರೆ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನು ನೀವಲ್ಲಿ ಹೇಳಬೇಕಾಗತ್ತೆ. Describe the pH scale, explain it is used how it is used to measure acidity or alkalinity of a solution ಅಂತ ಹೇಳ್ತಾರೆ. pH scale ಅಂದರೆ ಇಟ್ಸ್ ಎ ಸ್ಕೇಲ್ ದಟ್ ಈಸ್ ಯೂಸ್ಡ್ ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಸಬ್ಸ್ಟೆನ್ಸ್ ಇಸ್ ಅಸಿಡಿಕ್ ಆರ್ ಬೇಸಿಕ್ ಇನ್ ನೇಚರ್. ಆ ಸ್ಕೇಲ್ ಇದೆ ವಿಚ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಫ್ರಮ್ 0 to 14. ಆ ಸ್ಕೇಲ್ಗೆ ನಾವೇನಂತ ಕರಿತೀವಿ, pH ಸ್ಕೇಲ್ ಅಂತ ಕರಿತೀವಿ. ಇಟ್ ಈಸ್ ಬೇಸ್ಡ್ ಆನ್ pH ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. pH ಅಂದ್ರೆ ಏನು, ಇಟ್ಸ್ ಎ ನೆಗೆಟಿವ್ ಲ್ಯಾಗರಿದಮ್ ಆಫ್ H ಪ್ಲಸ್ ಅಯಾನ್. ಸೊ ವಾಟ್ ಇಸ್ ದ ಕೆಪಾಸಿಟಿ ಆಫ್ ಯುವರ್ ಆ್ಯಸಿಡ್ ಟು ಡೊನೇಟ್ ಎ H ಪ್ಲಸ್, ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತೀನಿ, pHನ ಹೇಳ್ತಾ ಹೋಗ್ತೀನಿ. ಸೊ ಆ ಸ್ಕೇಲ್ಗೆ ನಾವೇನಂತ ಕರಿತೀನಿ, pH ಸ್ಕೇಲ್ ಅಂತ ಹೇಳ್ತೀನಿ. ನಿಮ್ಮ pH ಸ್ಕೇಲಲ್ಲಿ 0 to 7 ಇತ್ತು ಅಂತಂದರೆ ಅಸಿಡಿಕ್ ಅಂತ ಹೇಳ್ತೀವಿ, ಎಕ್ಸಾಕ್ಟ್ಲಿ 7 ಇತ್ತು ಅಂದರೆ ನ್ಯೂಟ್ರಲ್ ಅಂತ ಹೇಳ್ತೀವಿ, 7 to 14 ಇತ್ತು ಅಂತಂದರೆ ಅವಾಗ ಅದನ್ನು ಬೇಸ್ ಅಂತ ಹೇಳ್ತೀವಿ. ಸೊ ಕೊಟ್ಟರು ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ ನನಗೆ ಕೊಟ್ಟಿರೋಂಥ ಸಬ್ಸ್ಟೆನ್ಸು ಅಸಿಡಿಕಾ ಬೇಸಿಕಾ ನ್ಯೂಟ್ರಲ್ಲ ಅಂತ ನಾನು ಚೆಕ್ ಮಾಡಬೇಕು ಅಂತಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ಎ ಸ್ಕೇಲ್. ಅಟ್ ದಟ್ ಸ್ಕೇಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಎಸ್ pH ಸ್ಕೇಲ್. ಆ pH ಸ್ಕೇಲಲ್ಲಿ ಏನಾಗಿರುತ್ತೆ ಅಂದರೆ 0 to 14 ನಂಬರ್ ಇರುತ್ತೆ. 0 to 7 ಇತ್ತು ಅಂತಂದರೆ ಅಸಿಡಿಕ್ ಅಂತ ಹೇಳ್ತೀವಿ, 7 to 14 ಇದ್ದರೆ ಆಲ್ಕೈಲ್ ಅಂತ ಕರಿತೀವಿ ಅಥವಾ ಬೇಸಿಕ್ ಅಂತ ಕರಿತೀವಿ, ಎಕ್ಸಾಕ್ಟ್ಲಿ 7 ಇದ್ದಾಗ ನ್ಯೂಟ್ರಲ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಐದರ್ ಬೈ ಯೂಸಿಂಗ್ ಎ pH ಪೇಪರ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ EMF ಕ್ಯಾಲ್ಕುಲೇಷನ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಕೊಟ್ಟಿರೋಂಥ ಕಾಂಪೌಂಡ್ದು pH ಏನಿದೆ ಅಂತ ಡಿಸೈಡ್ ಮಾಡಿ, pH ಅಂದರೆ ನೆಗೆಟಿವ್ ಲಾಗರಿದಮ್ ಆಫ್ H ಪ್ಲಸ್, ಅದು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರೋಂಥ ಸಬ್ಸ್ಟೆನ್ಸು ಅಸಿಡಿಕಾ ಬೇಸಿಕಾ ನ್ಯೂಟ್ರಲ್ಲ ಅಂತ ಹೇಳ್ತೀನಿ. ಇದಕ್ಕೆ ನಾವೇನಂತ ಕರಿತೀವಿ, pH ಸ್ಕೇಲ್ ಅಂತ ಕರಿತೀವಿ. ಇದೇ ಥರ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕೇಳ್ಬೋದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಕಾಮನ್ ಅಯಾನ್ ಎಫೆಕ್ಟ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಇದು 5 ಮಾರ್ಕ್ಗೆ ಕೇಳ್ತಾರೆ ನಿಮಗೆ. ಸೊ ಇಲ್ಲಿ ಏನು ಅಂತಂದರೆ ಕಾಮನ್ ಅಯಾನ್ ಎಫೆಕ್ಟ್ ಏನು ಹೇಳುತ್ತೆ ಅಂದರೆ, ಯು ಆರ್ ಗೋಯಿಂಗ್ ಟು ಸಪ್ರೆಸ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್, ಯು ಆರ್ ಗೋಯಿಂಗ್ ಟು ಸಪ್ರೆಸ್ ದಿ ಡಿಗ್ರಿ ಆಫ್ ಅಯನೈಸೇಷನ್ ಆಫ್ ಎನ್ ವೀಕ್ ಆಸಿಡ್ ಆರ್ ಎ ವೀಕ್ ಬೇಸ್ ಬೈ ದಿ ಅಡಿಷನ್ ಆಫ್ ಎ ವೆರಿ ಸ್ಮಾಲ್ ಅಮೌಂಟ್ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಕಂಟೈನಿಂಗ್ ಎ ಕಾಮನ್ ಅಯಾನ್. ದಿಸ್ ಇಸ್ ನೋನ್ ಆಸ್ ಕಾಮನ್ ಅಯಾನ್ ಎಫೆಕ್ಟ್. ಇದು ನೀವು ಅರ್ಥ ಮಾಡ್ಕೋಬೇಕು. ಇಟ್ ಇಸ್ ಅ ಫೆನಾಮಿನನ್ ಆಫ್ ಸಪ್ರೆಷನ್. ಅಂದರೆ ಏನಾಗ್ತಿದೆ, ನಮಗೆ ಅಯೋನೈಸೇಷನ್ನ ನಾವೇನು ಮಾಡ್ತಾ ಇದ್ದೀವಿ, ಕಡಿಮೆ ಮಾಡ್ತಾ ಇದ್ದೀವಿ, ಸಪ್ರೆಸ್ ಮಾಡ್ತಾ ಇದ್ದೀವಿ ಆಫ್ ಎನ್ ವೀಕ್ ಆಸಿಡ್ ಆರ್ ಎ ವೀಕ್ ಬೇಸ್ ಬೈ ಆ್ಯಡಿಂಗ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹ್ಯಾವಿಂಗ್ ದಿ ಕಾಮನ್ ಅಯಾನ್. ಆ ಪ್ರೋಸೆಸ್ಗೆ, ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಆ ಎಫೆಕ್ಟ್ಗೆ ಏನಂತ ಕರಿತೀವಿ ನಾವು, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನು ಎಕ್ಸಾಂಪಲ್ ತೊಗೊಂಡ್ರೆ ನೀವು ಐದರ್ ಆ್ಯಸಿಡ್ ಆದರೂ ಎಕ್ಸಾಂಪಲ್ ತೊಗೋಬೋದು, ಇಲ್ಲ ಅಂದರೆ ಬೇಸ್ ಆದರೂ ಎಕ್ಸಾಂಪಲ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ನಾವೀಗ ಆ್ಯಸಿಡ್ ಬೇಸ್ನ ತೊಗೊಳ್ಳೋಣ. ಈಗ ಅಮೋನಿಯಂ ಹೈಡ್ರಾಕ್ಸೈಡ್ ಇದೆ, ಏಕ್ವಿಯಸ್ ಸೊಲ್ಯೂಷನಲ್ಲಿ ಏನಾಗುತ್ತೆ, ಇಟ್ ಗೆಟ್ ಡಿಸೋಸಿಯೇಟ್ ಇಟ್ ಸೆಲ್ಫ್ ಇಂಟು NH4 + OH-. ಅದಕ್ಕೆ ನಾನೇನು ಮಾಡ್ತೀನಿ,
ಕೆ ಬಿ ವ್ಯಾಲ್ಯೂ ಮಾಡ್ತೀನಿ. ಕೆ ಬಿ ಇಸ್ ಈಕ್ವಲ್ ಟು ನಿಮಗೆ ಗೊತ್ತು ಅಂದರೆ ಅಯನೈಸೇಷನ್ ಕಾನ್ಸ್ಟೆಂಟ್ ಆಫ್ ಎ ಬೇಸ್ ಇದೆ, ಅದಕ್ಕೋಸ್ಕರ ಅಯನೈಸೇಷನ್ ಕಾನ್ಸ್ಟೆಂಟ್ ಕೆ ಬಿ ತೊಗೊಳ್ತೀನಿ. ಕೆ ಬಿ ಇಸ್ ಈಕ್ವಲ್ ಟು ಆಕ್ಟಿವ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಡಿವೈಡೆಡ್ ಬೈ ದಿ ಅನ್ಅಯನೈಸ್ಡ್ ಬೇಸ್ನ ತೊಗೊಂಡಿದ್ದೀನಿ. ಇಲ್ಲಿ ವಾಟರ್ನ ಬಿಟ್ಟಿದ್ದೀನಿ. ವಾಟರು ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಕೆ ಈಕ್ವಿಲಿಬ್ರಿಯಮ್ ಆಗುತ್ತೆ. ಕೆ ಈಕ್ವಿಲಿಬ್ರಿಯಮ್ ಇಂಟು ವಾಟರ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಮಲ್ಟಿಪ್ಲೈ ಮಾಡಿದಾಗ ಕೆ ಬಿ ಬರುತ್ತೆ. ಅದು ಹಿಂದಿನ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಕೆ ಬಿ ಹೀಗಾಗಿದೆ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸಾಲಿಡ್ ಅಮೋನಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತೀನಿ. ಸೊ ಈಗ ಏನಾಗಿದೆ, ಅಮೋನಿಯಂ ಹೈಡ್ರಾಕ್ಸೈಡ್ ಇದೆ, ಅದನ್ನು ವಾಟರಲ್ಲಿ ಡಿಸಾಲ್ವ್ ಮಾಡ್ಕೊಂಡಿದ್ದೀನಿ. NH4+OH- ಆಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ, ಈಗ ಅಮೋನಿಯಂ ಕ್ಲೋರೈಡ್ನ ಆ್ಯಡ್ ಮಾಡ್ತೀನಿ. ಅಮೋನಿಯಂ ಕ್ಲೋರೈಡ್ನ ಸ್ಮಾಲ್ ಅಮೌಂಟಲ್ಲಿ ಆ್ಯಡ್ ಮಾಡ್ತೀನಿ, ವಿಚ್ ಇಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಇದರಲ್ಲಿ ಏನಾಗ್ತಿದೆ, NH4+ ಅನ್ನೋಂಥದ್ದು ಕಾಮನ್ ಅಯಾನ್ ಇದೆ. NH4OH ಅಲ್ಲೂ NH4+ ಇದೆ, ಅಮೋನಿಯಂ ಕ್ಲೋರೈಡಲ್ಲೂ NH4+ ಇದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ಸ್ಮಾಲ್ ಕ್ವಾಂಟಿಟಿ ಆ್ಯಡ್ ಮಾಡ್ತಾ ಇದ್ದೀನಿ, ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಅಯಾನ್, ಕಾಮನ್ ಅಯಾನ್ ಆಗಿರುವಂಥದ್ದು. ಸೊ ಅವಾಗ ಏನಾಯಿತು ಅಂದರೆ, ಈಗ ಕೊಟ್ಟಿರುವಂಥ ಈಕ್ವಿಲಿಬ್ರಿಯಮ್ನ ತೊಗೊಂಡ್ರೆ, ಈಗ ಫಸ್ಟ್ ಈಕ್ವೇಷನ್ನ ತೊಗೊಂಡ್ರೆ NH4+OH ಏಕ್ವಿಯಸ್ ಇದ್ದಿದ್ದು NH4+aqueous ಏನಿದೆಯಲ್ಲ ಆ ಸೊಲ್ಯೂಷನ್ಗೆ ನಾನು ಅಮೋನಿಯಂ ಕ್ಲೋರೈಡ್ ಹಾಕ್ತೀನಿ. ಅಮೋನಿಯಂ ಕ್ಲೋರೈಡ್ ಹಾಕಿದಾಗ ದ ಕಾನ್ಸಂಟ್ರೇಷನ್ ಆಫ್ NH4+ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ ಟುವರ್ಡ್ಸ್ ಲೆಫ್ಟ್. ದಿಸ್ ಇಸ್ ಅಕಾರ್ಡಿಂಗ್ ಟು ಲೀಚೆಟ್ಲಿಯರ್ ಪ್ರಿನ್ಸಿಪಲ್ ಪ್ರಕಾರ ಅದು ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ದ ಕಾನ್ಸಂಟ್ರೇಷನ್ ಆಫ್ ದಿ OH- ಅಯಾನ್ ಕನ್ಸಿಡರಬಲಿ ಡಿಕ್ರೀಸಸ್. ಸೊ ಇವಾಗ ಏನಾಗ್ತಿದೆ, ಅಮೋನಿಯಂ ಹೈಡ್ರಾಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ, OH- ಅಯಾನ್ ಕಾನ್ಸಂಟ್ರೇಷನ್ ಏನಾಯಿತು, ಡಿಕ್ರೀಸ್ ಆಯಿತು. And the weak base ammonium hydroxide becomes even weaker in the presence of its salt. ಅದರ ಸಾಲ್ಟ್ ಪಕ್ಕದಲ್ಲಿ ಏನಾಗುತ್ತೆ, ಅದು ಇನ್ನು ವೀಕ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಸಪ್ರೆಸ್ ದಿ ಡಿಸೋಸಿಯೇಷನ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ ಅಮೋನಿಯಂ ಹೈಡ್ರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಯಿತು, ಅಮೋನಿಯಂ ಹೈಡ್ರಾಕ್ಸೈಡ್ ಸ್ಪ್ಲಿಟ್ ಆಯಿತು, ಅಮೋನಿಯಂ ಕ್ಲೋರೈಡು ಸ್ಪ್ಲಿಟ್ ಆಯಿತು. ಅವಾಗ ಏನಾಯಿತು, ನಿಮ್ಮದು ಈಕ್ವಿಲಿಬ್ರಿಯಮ್ ಏನಾಯಿತು, ಇದು ಒಂದು ಕಡೆಗೆ ಶಿಫ್ಟ್ ಆಯಿತು, ಟುವರ್ಡ್ಸ್ ಲೆಫ್ಟ್ ಶಿಫ್ಟ್ ಆಯಿತು. ಅಮೋನಿಯಂ ಹೈಡ್ರಾಕ್ಸೈಡ್ ಕಡೆಗೆ ಶಿಫ್ಟ್ ಆಯಿತು. ಆ ಈಕ್ವಿಲಿಬ್ರಿಯಮ್ ಏನಾಯಿತು, ಶಿಫ್ಟ್ ಟುವರ್ಡ್ಸ್ ದಿ ಲೆಫ್ಟ್ ಆಗ್ತಾ ಇದೆ. ಅಂದರೆ ಫಾರ್ಮೇಷನ್ ಆಫ್ ಅಮೋನಿಯಂ ಕ್ಲೋರೈಡು ಜಾಸ್ತಿ ಆಗ್ತಾ ಇದೆ, ಅಂದರೆ ಸಪ್ರೆಷನ್ ಆಗ್ತಾ ಇದೆ. ಡಿಸೋಸಿಯೇಷನ್ ನಾವೇನು ಮಾಡ್ತಾ ಇದ್ದೀವಿ, ಕಡಿಮೆ ಮಾಡ್ತಾ ಇದ್ದೀವಿ, ಸಪ್ರೆಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕರಿತೀವಿ. ಅದೇ ಥರ ನೀವು ಅಸ್ಟಿಕ್ಕನ್ನು ತೊಗೋಬೋದು. ಫಾರ್ ಎಕ್ಸಾಂಪಲ್ ಅಸ್ಟಿಕ್ ಆ್ಯಸಿಡ್ ವಾಟರ್ ತೊಗೊಳ್ತಾ ಇದ್ದೀನಿ. ಸೊ ನಿಮ್ಮ KA ಅಲ್ಲಿ ಹಿಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ಥರ KA ಆ್ಯಡ್ ಮಾಡ್ತೀವಿ. ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ಸೋಡಿಯಂ ಅಸಿಟೇಟ್ನ ಆ್ಯಡ್ ಮಾಡ್ತೀವಿ, ಹ್ಯಾವಿಂಗ್ ಎ ಕಾಮನ್ ಅಯಾನ್ CH3COO-. ಸೊ ಇವಾಗ ಏನಾಯಿತು, ಈ ಕೇಸಲ್ಲೂ ಏನಾಗುತ್ತೆ, ನಿಮ್ಮದು ಇದು ವೀಕ್ ಎಲೆಕ್ಟ್ರೋಲೈಟ್ ಇದೆ, ಅಸ್ಟಿಕ್ ಆ್ಯಸಿಡ್ ಡಿಸೋಸಿಯೇಟ್ ಆದಾಗ CH3COO- HO3+ ಬಂತು. ಇದಕ್ಕೆ ನಾನೇನು ಮಾಡ್ತೀನಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಸೋಡಿಯಂ ಅಸಿಟೇಟ್ನ ಆ್ಯಡ್ ಮಾಡ್ತೀನಿ, ಹ್ಯಾವಿಂಗ್ ದಿ ಕಾಮನ್ ಅಯಾನ್ CH3COO-. ಅವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಬಿಕಾಸ್ ಆಫ್ ದಿ ಮೋರ್ ಪಾರ್ಟಿಕಲ್ಸ್ ಆಫ್ CH3COO-, ದೇರ್ ವಿಲ್ ಬಿ ಮೋರ್ ಕೊಲ್ಯೂಷನ್ ಬಿಟ್ವೀನ್ CH3COO- ಆ್ಯಂಡ್ HO3+. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, the rate of reaction will increase towards the acetic acid. So I am going to suppress the dissociation of acetic acid by adding a strong electrolyte having a common ion. Which is that common ion? CH3COO- is a common ion here. ಹಾಗಾಗಿ ಇಲ್ಲೇನಾಗುತ್ತೆ, ಅಸ್ಟಿಕ್ ಆ್ಯಸಿಡ್ ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಸಪ್ರೆಸ್ ದಿ ಡಿಸೋಸಿಯೇಷನ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್. ನಾನು ಒಂದು ಅಸ್ಟಿಕ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದು ಬೇಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೊಗೊಂಡು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಸಾಕಾಗತ್ತೆ. The new equilibrium is established with a more acetate ion, fewer ammonium hydronium ions. The acetate ion is common to both acetic acid and sodium acetate. The effect of acetate ion on the acetic acid and the solution is called as the common ion effect. Addition of a common ion increases the concentration of one of the products of the ionization. Thus, the equilibrium will shift in the opposite direction in accordance with the Le-Chatelier's principle. This process going to ಡಿಕ್ರೀಸ್ ಡಿಸೋಸಿಯೇಷನ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ನೀವು 5 ಮಾರ್ಕ್ ಕೊಟ್ಟಿದ್ದಾರೆ. ಕಾಮನ್ ಅಯಾನ್ ಎಫೆಕ್ಟ್ ಅಂದರೆ ಏನು ಅಂತ ಡೆಫಿನೇಷನ್ ಕರೆಕ್ಟಾಗಿ ಹೇಳಬೇಕಾಗತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡು, ಒಂದು ಅಸ್ಟಿಕ್ ಎಕ್ಸಾಂಪಲ್, ಒಂದು ಬೇಸಿಕ್ ಎಕ್ಸಾಂಪಲ್ ತೊಗೊಂಡು ಹೇಗೆ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ, ಹೌ ದ ಡಿಸೋಸಿಯೇಷನ್ ಆಫ್ ದಿ ವೀಕ್ ಎಲೆಕ್ಟ್ರೋಲೈಟ್ ಸಪ್ರೆಸ್ ಆಗುತ್ತೆ ಅನ್ನೋದನ್ನು ನೀವಲ್ಲಿ ಹೇಳಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.